ಪರಾಶಕ್ತಿಯೇ ಓಂ ಶಕ್ತಿಯೇ ಮರೂರರಸಿಯೇ ಓಂ ಶಕ್ತಿಯೇ ಓಂ ವಿನಾಯಕ ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ ಓಂ ಶಕ್ತಿ 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 ಓಂ ಓಂ ಓಂ. ಓಂ ಶಕ್ತಿ. ಓಂ ಶಕ್ತಿ. ನೀನೇ ಪಕ್ವತೆ ಹೊಂದಬೇಕು. ಒಳ್ಳೆಯದು ಕೆಟ್ಟದ್ದನ್ನು ಅರಿತು ನಡೆದುಕೊಳ್ಳಬೇಕು. ಎಲ್ಲವೂ ಅಮ್ಮನೇ ಹೌದು. ಅವಳೇ ಒಳ್ಳೆಯದ್ದೂ ಮಾಡಿಸುತ್ತಾಳೆ, ಕೆಟ್ಟದ್ದೂ ಮಾಡಿಸುತ್ತಾಳೆ ಎಂದು ಹೇಳುವಿರಿ. ನಾನು ಅಕ್ಕಿಯನ್ನು ಕೊಟ್ಟುಬಿಟ್ಟೆ, ಪಾತ್ರೆಯನ್ನೂ ಸಹ ಕೊಟ್ಟುಬಿಟ್ಟೆ, ಬೆಂಕಿಯನ್ನು ಕೊಟ್ಟುಬಿಟ್ಟೆ. ನೀನೇ ಪಕ್ವತೆಯೊಂದಿಗೆ ಅನ್ನವನ್ನು ಮಾಡಿ ಸೇವಿಸಬೇಕು. ಯಾವುದನ್ನು ಎಷ್ಟರ ಮಟ್ಟಿಗೆ ಸೇರಿಸಿದರೆ ಅನ್ನ ಹದವಾಗಿ ಬರುವುದೋ ಅದರಂತೆಯೇ ಅಡುಗೆ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ಬೆಂಕಿಯನ್ನು ಹೆಚ್ಚಾಗಿಯೋ ನೀರನ್ನು ಕಡಿಮೆಯಾಗಿಯೋ ಅಕ್ಕಿಯನ್ನು ಹೆಚ್ಚಾಗಿ ಸೇರಿಸಿದರೆ ಅನ್ನ ಹೇಗೆ ಹದವಾಗಿರುತ್ತದೆ? ನಿನ್ನ ಆತ್ಮ ಶುದ್ಧವಾಗಿರಬೇಕೆಂದರೆ ನಿನ್ನ ಮನಸ್ಸು ಪಕ್ವತೆ ಹೊಂದಬೇಕು. ಇದು ಅಮ್ಮನವರ ದೈವವಾಣಿ.